ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಫಸ್ಟು ನೀವೇನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಇವತ್ತು ಬಂದುಬಿಟ್ಟು ಸ್ನೇಹಿತರೆ, ನಾನು ಹಾಸ್ಯ ಸೀರಿಯಲ್ಲ ಶನಿವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಏನಾದ್ರು ಹಾಸ್ಯ ಸೀರಿಯಲ್ನ ಅಭಿಮಾನಿಗಳಾಗಿದ್ದರೆ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ಹಾಸ್ಯ ಧಾರಾವಾಹಿಯಲ್ಲಿ ಮನೆಯಲ್ಲಿ ಬಂದುಬಿಟ್ಟು ಸೂರ್ಯ ಹಾಗೆಯೇ ಮೀನಾ ಇಬ್ಬರೂ ಕೂಡ ಮನೋಜ್ನ ಮನೆಗೆ ಕರ್ಕೊಂಡು ಬಂದಿರ್ತಾರೆ. ಅವನು ಭಿಕ್ಷಕದಲ್ಲಿರುವಂತಹ ವೇಷನ ನೋಡಿದಂತಹ ಅವ್ರ ಅಪ್ಪ ಅಮ್ಮ ಇಬ್ಬರು ತುಂಬಾ ಬೇಜಾರಾಗಿ ಹೇಳ್ತಾ ಇರ್ತಾರೆ. ಹಾಗೆ ಏನೋ ಮನೋಜ ಇದೆಲ್ಲ ನಿನ್ನ ಅವಸ್ಥಿತಿ ಅಂತ ಕೇಳಿದಾಗ ಅವನು ನಡೆದಿದ್ದಂತಹ ವಿಚಾರಗಳನ್ನ ಹೇಳ್ತಾರೆ. ಇನ್ನೇನು ಮಾಡೋದು ಮತ್ತೆ ಇವಾಗ ಅಂದರೆ ಅವರ ಹೆಂಡತಿ ಕೇಳ್ತಾ ಇರ್ತಾರೆ. ಅವ್ರು ಕೇಳುವಾಗ ಅಲ್ಲಮ್ಮ ರೋಹಿಣಿ ಏನು ಇವ್ನು ಅವತಾರ ಅಂತ ಅಂದಾಗ ಅವರು ಕೂಡ ರೋಹಿಣಿ ಅಳ್ತಾ ಅವ್ರನ್ನ ಕೇಳಿದಾಗ ಏನು ಮಾಡೋದು, ನೀನು ಕೂಡ ನಿಮ್ಮ ಅಪ್ಪನ ಕೇಳೋ, ದುಡ್ಡು ಬಿಸ್ನೆಸ್ಗೆ ಸಹಾಯ ಆಗುತ್ತೆ ಅಂದರೆ ನೀನು ಕೂಡ ಕೇಳಲ್ಲ ಅಂತ ಹೇಳಿದೆ. ಅಮ್ಮ ಕೂಡ ಈ ಮನೇನ ಹಡ ಇಡಲ್ಲ ಅಂತಂದರು. ಇನ್ನೇನು ಮಾಡೋದು ಅಂತ ಗೊತ್ತಾಗದೆ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದಾಗ, ಹಾಗಾದ್ರೆ ಈ ಕೆಲಸ ಮಾಡಿದ್ರೆ ನೀನು ಹೋಗ್ತೀಯಾ ಇನ್ನು ಕೆನಡಾಗೆ ಅಂತ ಅಂದಾಗ ಅವನು ಇನ್ನೂ ಮಾತಾಡಲ್ಲ. ಹಾಗೆ ಅವ್ರ ಅಮ್ಮ ಇದ್ದವರು, ಅಲ್ವೋ ಮನೋಜ, ನಮಗೆ ಅಂತ ಇರೋದು ಇದೊಂದೇ ಮನೆ ಕೊಡೋ, ಇದನ್ನು ಕೂಡ ಆ ಥರ ಹಡ ಇಟ್ಟರೆ ಹೆಂಗೋ, ನಾವು ಬೀದಿಗೆ ಬರ್ತೀವಿ ಕೊಡೋ, ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ಅದು ಬೇರೆ ನಮ್ಮದು ದೊಡ್ಡ ಕುಟುಂಬ ಕೊಡೋ, ಏನಾದ್ರು ಆದ್ರೆ ಅಂತ ಹೇಳಿ ಭಯಕ್ಕೆ ಹೇಳ್ದೆ ಕಣೋ ಅಂತ ಹೇಳ್ತಾಳೆ. ಅದಾಗಿದ ನಂತರ ಅವರಪ್ಪ ಇದ್ದವನು ಹಾಗೆ ಅಂದರೆ ಶಾಂತಿ ಗಂಡ ಇದ್ದವರು ಹೇಳ್ತಾರೆ, ಪರವಾಗಿಲ್ಲ ಬಿಡು ಶಾಂತಿ, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಅಮ್ಮ ರೋಹಿಣಿ ಮೊದಲು ಅವನನ್ನು ಕರ್ಕೊಂಡೋಗಿ ಫ್ರೆಶ್ ಅಪ್ ಮಾಡಿಸಿ ಕರ್ಕೊಂಡು ಬಾರಮ್ಮ, ಅವನನ್ನು ಈ ಸ್ಥಿತಿಯಲ್ಲಂತೂ ನನ್ನ ಕೈಲಿ ಖಂಡಿತ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ಅವ್ನು ಮನೋಜ್ನ ಕರ್ಕೊಂಡು ರೂಮಿಗೆ ಹೋಗ್ತಾಳೆ. ರೂಮಿಗೆ ಹೋದ ತಕ್ಷಣ ರೋಹಿಣಿ ಇದ್ದವಳು ಮನೋಜ್ಗೆ ಚಿಕ್ಕದಾಗಿ ಥರ ಹೊಡಿತಾ ಇರ್ತಾಳೆ. ಹೊಡ್ಕೊಳ್ತಾನೆ ಕೇಳ್ತಾಳೆ, ಅಲ್ಲ ಮನೋಜ್, ನೀವು ಯಾಕೆ ಈ ರೀತಿ ಕೆಲಸನೆಲ್ಲ ಮಾಡಿದ್ರಿ? ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ ಮನೋಜ್, ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣ ನೀವು ಈ ರೀತಿ ಕೆಲಸ ಮಾಡಿದ್ರೆ ನನ್ನ ಮನಸ್ಸಿಗೆ ತಾನೇ ಬೇಜಾರಾಗೋದಿಲ್ವಾ? ನಿಮ್ಮನ್ನು ಈ ರೀತಿ ನೋಡಿ ನಾನು ಇರಲ್ಲ ಅಥವಾ ಸಾಯಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ರೋಹಿಣಿ, ನೀನು ಹೇಳೋದು ಕೂಡ ನಿಜನೇ, ಆದರೆ ನನಗೂ ಕೂಡ ಕೆನಡಾಗೆ ಹೋಗೋ ಆಸೆ ಇದೆ. ಯಾವುದೋ ಒಂದು ಕೆಲಸ ಮಾಡೋಣ ನನಗಿದ್ರೆ ನಾನು ಯಾಕೆ ಇಷ್ಟೆಲ್ಲ ಓದಬೇಕಿತ್ತು? ಒಂದು ಗಂಡಸಿ ಕೆಲಸ ಇಲ್ಲ ಅಂದರೆ ಎಷ್ಟು ಕಷ್ಟ ಅನ್ನೋದು ನನಗೆ ಮಾತ್ರನೇ ಗೊತ್ತು, ನಿಮಗೆಲ್ಲ ಏನು ಅಂತ ಹೇಳ್ತಾನೆ. ಸರಿ ಆಯಿತು, ಹೋಗಿ ಫ್ರೆಶ್ ಅಪ್ ಆಗಿ ಅಂತ ಹೇಳಿ ಅವಳು ಅಳ್ತಾನೆ ಕಳಿಸ್ಕೊಡ್ತಾಳೆ. ಅದಾದ ನಂತರ ಇನ್ನೊಂದು ಕಡೆ ಶ್ರುತಿ ಹಾಗೆ ರವಿ ಇಬ್ಬರೂ ಕೂಡ ಒಂದಾಗಬೇಕು ಅಂತಹ ಸಮಯ ಇದು. ಹಾಗಾಗಿ ಶ್ರುತಿಗೆ ಎಲ್ಲ ವಿಷಯ ಕೂಡ ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ಅವಳು ರವಿ ಇರುವಂತಹ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಹೋದಾಗ ರವಿಯ ಫ್ರೆಂಡ್ ಹತ್ರ ಮಾತಾಡ್ತಿದ್ದಾನೆ, ಮಗ ಎಲ್ಲ ಕೆಲಸ ಕೂಡ ಮುಗೀತು ಕಣೋ ಅಂತ ಹೇಳಿ. ಅಷ್ಟರಲ್ಲಿ ಅವ್ರ ಹಿಂದೆ ಬಂದುಬಿಟ್ಟು ರೋಹಿಣಿ ಎಲ್ಲ ಶ್ರುತಿ ನಿಂತಿರ್ತಾಳೆ. ಅದನ್ನು ನೋಡಿದಂತಹ ಫ್ರೆಂಡು, ಮಗ ನೀನು ಮಿಸ್ಸಸ್ ಬಂದಿದ್ದಾರೆ ಕಣೋ ಅಂದಾಗ ತಿರುಗಿ ನೋಡ್ತಾನೆ. ಅವಾಗ ಅವಳು ಬಂದ ತಕ್ಷಣ ಎಲ್ಲಿ ಅವಳು ಅಂತ ಹೇಳಿ ಕೇಳ್ತಾಳೆ. ಯಾರು ಅವಳು ಅಂತಂದರೆ ಅಂದಾಗ, ಅದೇ ನನ್ನ ಸೌತಿ, ಅದಕ್ಕೋಸ್ಕರ ತಾನೇ ನೀನು ಮನೆಗೂ ಹೋಗದೆ ಇಲ್ಲೇ ಇರೋದು ಅಂತ ಅಂದಾಗ, ಯಾರು ಸೌತಿ, ಆ ಥರ ಎಲ್ಲ ಮಾತಾಡಬೇಡಿ ಸಿಸ್ಟರ್, ನಮ್ಮ ಫ್ರೆಂಡ್ ತುಂಬಾ ಒಳ್ಳೆಯವರು, ನಿಮ್ಮಿಬ್ಬರು ನಡುವೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಇವ್ನು ಮಾತ್ರ ತುಂಬಾ ಒಳ್ಳೆಯನು ಅಂತ ಹೇಳ್ತಾರೆ. ಹೌದಲ್ವಾ, ನನ್ನ ಸೌತಿ, ಆ ಸೌಟು ಆ ಪಾತ್ರ ಇದ್ದರೆ ಇವನಿಗೆ ಯಾರು ನೆನಪಾಗೋದಿಲ್ಲ, ಅವೇ ನಮ್ಮ ಸೌತಿ ಇದ್ದತ್ತಾರ ನನಗೆ ಅಂತ ಹೇಳ್ತಾನೆ. ಹಾಗೆ ಕಾಮಿಡಿ ಮಾಡ್ತಾ ಇರ್ತಾಳೆ. ಇನ್ನೇನು ಮಾಡೋದು ಮತ್ತೆ, ಕಟ್ಕೊಂಡು ಹೆಂಡತಿ ಜೊತೆನೂ ಇರೋಕ್ಕಾಗ್ತಿಲ್ಲ, ಹಾಗೆ ಹುಟ್ಟಿಸಿದಂಥ ಅಪ್ಪ ಅಮ್ಮ ಜೊತೆನೂ ಇರೋಕ್ಕಾಗ್ತಿಲ್ಲ, ಹಂಗಾಗಿದೆ ನನ್ನ ಜೀವನ ಅಂತ ಹೇಳಿ ರವಿ ಕೂಡ ಬೈತಾ ಇರ್ತಾನೆ. ಆಮೇಲೆ ಸರಿ ಬಾ ಮನೆಗೆ ಹೋಗೋಣ ಅಂತ ಕರೀತಾಳೆ. ಶ್ರುತಿ ಇದ್ದವಳು, ಇಲ್ಲ ನಾನು ಖಂಡಿತ ನಿಮ್ಮ ಅಪ್ಪ ಅಮ್ಮನ ಮನೆಗಂತೂ ಬರೋದಿಲ್ಲ, ಹಾಗೆ ನಾನು ನಮ್ಮ ಮನೆಗೂ ಕೂಡ ಹೋಗೋದಿಲ್ಲ ಅಂತ ಅಂದಾಗ, ಈಗ ನಾನು ಈ ಹೊಸ ವರ್ಷನ ತುಂಬಾ ಸರ್ಪ್ರೈಸ್ ಆಗಿ ಹಾಗೆ ತುಂಬಾ ಸ್ಪೆಷಲ್ ಆಗಿ ನಾನು ಅತ್ತೆ ಮನೇಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದೀನಿ, ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿ ಕೇಳ್ತಾಳೆ ಶ್ರುತಿ ಇದ್ದವಳು. ಆಗ ರವಿ ತುಂಬಾ ಖುಷಿ ಆಗ್ತಾನೆ. ನಿಜನಾ ಅಂತ ಅಂದಾಗ 100% ನಿಜಾನೇ, ನನಗೆಲ್ಲ ವಿಚಾರ ಕೂಡ ಗೊತ್ತಾಗಿದೆ, ನಮ್ಮ ಮುಂದೆ ಕಾಣಿಸಿರೋದು ಗಲಾಟೆ ನಡೀತು ಅನ್ನೋದು ಅಷ್ಟೇ ರವಿ, ಆದರೆ ಅದ್ರ ಹಿಂದೆ ಬೇರೆನೇ ಕಾರಣ ಇದೆ ಅಂತ ಹೇಳ್ತಾಳೆ. ಏನದು ಅಂತ ಅಂದಾಗ, ಬಾ ದಾರಿಲಿ ಹೋಗ್ತಾ ಹೇಳ್ತೀನಿ ಅಂತ ಹೇಳಿ ಇಬ್ಬರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಸರಿ ಅಂತ ಹೇಳಿ ಇಬ್ಬರು ಮನೆಗೆ ಅಂತೇಳಿ ಹೋಗ್ತಾರೆ. ಹೋಗುವಾಗ ಅಷ್ಟರಲ್ಲಿ ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋಂತಹ ಟೈಮ್ ಅದು ಯೂಶಲಿ 11:45, ಬಟ್ ಅವ್ರ ಮನೇಲಿ ಯಾರಿಗೂ ಆ ಮೂಡ್ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಮಲಗಿರ್ತಾರೆ. ಹೋಗ್ಬಿಟ್ಟು ಅವರು ಬೆಲ್ನ ರಿಂಗ್ ಮಾಡ್ತಾರೆ ಮನೆ ಬಾಗಿಲಲ್ಲಿ. ಅದಾಗಿದ್ದ ನಂತರ ಎಲ್ಲರೂ ಮಲಗಿರ್ತಾರೆ. ಆದರೆ ಸೂರ್ಯ ಮಾತ್ರ ಎಚ್ಚರ ಆಗುತ್ತೆ. ಸೂರ್ಯಂಗೆ ಮೀನ ಇದ್ದರೆ ಇರೀ ನೋಡ್ಕೊಂಬರ್ತೀನಿ ಅಂದಾಗ, ಇಲ್ಲಮ್ಮ ಇಷ್ಟೊತ್ತು ನೀನೊಬ್ಬಳೇ ಹೋಗೋದು ಬೇಡ, ಇರು ನಾನು ಬರ್ತೀನಿ ಅಂತೇಳಿ ಇಬ್ಬರು ಹೋಗಿ ಡೋರ್ ಓಪನ್ ಮಾಡ್ತಾರೆ. ಡೋರ್ ಓಪನ್ ಮಾಡಿ ನೋಡಿದರೆ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಶ್ರುತಿ ಹಾಗೆ ರವಿ ನಿಂತಿರ್ತಾರೆ. ಅದು ನೋಡಿದ ತಕ್ಷಣ ಮೀನೋ ಇದ್ದಳು, ನಿಜವಾಗ್ಲೂ ನೀವಿಬ್ಬರು ಬಂದಿದ್ದೀರಾ ಅಂದಾಗ, ಖಂಡಿತ ಬಂದಿದ್ದೀವಿ ಮೀನವರೇ ಅಂತ ಹೇಳ್ತಾರೆ. ಸರಿ ಬನ್ನಿ ಒಳಗೆ ಅಂದಾಗ ಸೂರ್ಯ ಇದ್ದವರು, ಇರಮ್ಮ ಮೊದಲು ಇವ್ನು ಯಾಕೆ ಬರಬೇಕು, ನಾವು ಕರ್ತಿದ ತಕ್ಷಣ ಬಂದಿಲ್ಲ, ಇವಾಗಾದರೆ ಬಂದಿದ್ದಾನೆ ಅಂತ ಹೇಳ್ತಾರೆ.
ಅದಾದ ತಕ್ಷಣ ಫಸ್ಟ್ ಹೋಗಿ ನೀನು ಅಪ್ಪ ಅಮ್ಮನ ಎಬ್ಬಿಸು ಅಂತ ಅಂದಾಗ ಸರಿ ಅಂತ ಹೇಳಿ ಅವಳು ಹೋಗಿ ಅವ್ರ ಅಪ್ಪ ಅಮ್ಮನ ಅಂದರೆ ಅತ್ತೆ ಮಾವನ ಹೇಳಿಸಿ ಕರ್ಕೊಂಡು ಬರ್ತಾಳೆ. ಅದು ನೋಡಿದ ತಕ್ಷಣ ಅವ್ರ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಖುಷಿಯಾಗಿ ಅವ್ರನ್ನ ಮನೆ ಒಳಗಡೆ ವೆಲ್ಕಮ್ ಮಾಡ್ಕೊಳ್ತಾರೆ. ಮಾಡ್ಕೊಂಡಿದ ನಂತರ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸದ್ಯ ಹೇಗೋ ಬಂದೆಲ್ಲಮ್ಮ ರೋಹಿಣಿ, ನೀನು ಹುಟ್ಟು ಬಟ್ಟೆಲೆ ತವ್ರ ಮನೆಗೆ ಹೋಗಿದ್ದು ನೋಡಿ ನನಗಂತೂ ತುಂಬಾ ಬೇಜಾರಾಗಿತ್ತು ಅಂತ ಹೇಳ್ತಾಳೆ. ಹೌದು ಅದಕ್ಕೆ ಅತ್ತೆ, ನನಗೂ ಕೂಡ ಬೇಜಾರು ಆಗಿತ್ತು. ಆದರೆ ಅಲ್ಲಿ ನಡೆದಿದ್ದಂತಹ ಪರಿಸ್ಥಿತಿ ನನ್ನನ್ನು ಆ ರೀತಿ ಮಾಡಿಸ್ತು, ಏನು ಮಾಡೋಗಿಲ್ಲ. ಆದರೆ ನಾನು ಈ ಮನೆಗೆ ಬರೋಕ್ಕೆ ಕಾರಣನೇ ಮೀನವರಂತಹ ಸೊಸೆ ಹಾಗೆ ಮಗಳು ಪ್ರತಿಯೊಂದು ಮನೆಯಲ್ಲೂ ಅಕ್ಕನಾಗೋ ತಂಗಿಯಾಗಿಯೋ ಕಿಳಿಯೋಗೋ ಅಥವಾ ಹೋರ್ಗಿತಿಯಾಗೋ ಇದ್ದರೆ ಆ ಮನೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಆವಾಗ ಏನಮ್ಮ ರೋಹಿಣಿ ಮೀನ್ಸ್ ಶ್ರುತಿ ನೀನು ಹೇಳ್ತಾ ಇರೋದು ಅಂತ ಅಂದಾಗ ಸೂರ್ಯ ಅವರು ನನ್ನನ್ನು ಕಾಪಾಡಿದರು, ನಮ್ಮ ಮನೆ ಮಗಳು, ನೀನು ಅದಕ್ಕೋಸ್ಕರ ಕಾಪಾಡ್ತಾ ಇದ್ದೀನಿ, ನಮ್ಮ ಮನೆ ಮಗಳು ಚೆನ್ನಾಗಿರಬೇಕು ಅಂತ ಹೇಳಿದರು ಅಂತ ಶ್ರುತಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ ನಡೆದಿದ್ದಂತಹ ವಿಚಾರನ. ಆವಾಗ ಸೂರ್ಯ ಇದ್ದವನು, ಹಾಗಾದರೆ ನಾನು ನಿನ್ನನ್ನು ಕಾಪಾಡಿದೆ ಅಂತ ಮಾತ್ರ ನೀನು ಈ ಮನೆಗೆ ಬಂದ್ಯಾ ಅಂತ ಕೇಳ್ತಾನೆ. ಹಾಗೆ ಇಲ್ಲ, ಏನೂ ಇಲ್ಲ, ಖಂಡಿತ ಬರ್ತಾ ಇದ್ದೆ, ಬಟ್ ಆದರೆ ನಿಮ್ಮ ಮೇಲಿರುವಂತಹ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಯಿತು. ಹಾಗೆಯೇ ನೀವು ನಮ್ಮ ಅಪ್ಪನ ಮೇಲೆ ಕೈ ಮಾಡಿದ್ದು ಖಂಡಿತ ತಪ್ಪಲ್ಲ, ಗಂಡನಾಗಿ ನಿಮ್ಮ ಜವಾಬ್ದಾರಿಯನ್ನು ನೀವು ಖಂಡಿತ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದೀರಾ ಅಂತ ಹೇಳ್ತಾಳೆ. ಅಲ್ಲಿಗೆ ಮತ್ತೆ ಮಾತುಕತೆ ಹಾಗೆ ಮುಂದುವರಿತಾ ಇರುತ್ತೆ. ಆವಾಗ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ, ಇವರೆಲ್ಲರೂ ಕೂಡ ಒಂದಾಗ್ತಾ ಇದ್ದಾರೆ, ಇದ್ರ ನಡುವೆ ನಾನು ಸುಮ್ಮನೆ ಸೈಲೆಂಟಾಗಿ ಕೂತಿದ್ರೆ ನಾನು ಸೈಡಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವಳು ಕೂಡ ಮಾತುಕತೆ ಶುರು ಮಾಡ್ತಾಳೆ. ಆದರೂ ಬಿಡಿ ಶ್ರುತಿ ಅವರೇ, ನಿಮ್ಮದು ತುಂಬಾ ದೊಡ್ಡ ಮನಸ್ಸು, ನಿಮ್ಮ ಅಪ್ಪಂಗೆ ಸೂರ್ಯ ಹೊಡೆದಿದ್ರು ಕೂಡ ಅವ್ರನ್ನ ಕ್ಷಮಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಕೊಂಕು ಮಾತನ್ನು ಶುರು ಮಾಡ್ತಾಳೆ. ಆವಾಗ ಮೀನಾ ಇದ್ದವಳು ಬೈತಾಳೆ. ಅದಾದ ನಂತರ ಮತ್ತೆ ಸೂರ್ಯ ಅವ್ರ ಅಪ್ಪ ಇದ್ದನು, ಅಮ್ಮ ರೋಹಿಣಿ, ನೀನು ಅವಾಗ ಶಾಂತಿಗೆ ತಕ್ಕ ಸೊಸೆ ಅಂತ ಹೇಳಿ ಪ್ರೂವ್ ಮಾಡೋಕ್ಕೆ ಬರಬೇಡ ಅಮ್ಮ, ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾನೆ. ಅಲ್ಲಿಗೆ ಅವಳು ಕೂಡ ಸೈಲೆಂಟ್ ಆಗ್ತಾರೆ. ಸರಿ ಆಯಿತು ಇರಿ ಒಂದು ನಿಮಿಷ ಅಂತ ಹೇಳಿ ಸೂರ್ಯ ಹೋಗ್ಬಿಟ್ಟು ಇದು ಎಲ್ಲದನ್ನು ಕೂಡ ಕೇಕ್ ಎಲ್ಲ ರೆಡಿ ಮಾಡಿ ಕ್ಯಾಂಡಲ್ ಏನನ್ನು ಕೂಡ ಹಚ್ಚಿಡ್ತಾನೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ. ಅಲ್ಲಿಗೆ ಸೂರ್ಯ ಅವ್ರ ಅಪ್ಪ ಅಮ್ಮ ಕೂಡ ಕೇಕ್ ಕಟ್ ಮಾಡ್ತಾರೆ. ಹಾಗೆ ಫ್ಯಾಮಿಲಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರೆ. ಸೊ ಅವತ್ತಿನ ನೈಟ್ ಅಲ್ಲಿಗೆ ಮುಗ್ದೋಗುತ್ತೆ ಸೆಲೆಬ್ರೇಷನ್ಸ್. ಅದಾದ ನಂತರ ಮರುದಿನ ಬೆಳಗ್ಗೆ ಎದ್ದು ಅಡುಗೆ ಮನೆಯಲ್ಲಿ ಮೀನಾ ಬಂದು ಕಾಫಿ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಶ್ರುತಿನೂ ಬಂದುಬಿಟ್ಟು ಹಿಂದಿಂದ ಮೀನಾನ ತಪ್ಕೊತಾಳೆ. ಗುಡ್ ಮಾರ್ನಿಂಗ್ ಮೀನವ್ರೆ ಅಂತ ಹೇಳಿ ಗುಡ್ ಮಾರ್ನಿಂಗ್ ಶ್ರುತಿ ಅವರೇ ಅಂದಾಗ ಮತ್ತೆ ಶ್ರುತಿ ಇದ್ದವಳು, ಮೀನವ್ರೆ ನನಗೊಂದು ಕಪ್ ಕಾಫಿ ಸಿಗುತ್ತಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ಸಿಗುತ್ತೆ, ಕೂತ್ಕೊಳ್ಳಿ ಅಂತ ಹೇಳಿದಾಗ ಇಬ್ಬರು ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂರಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ರೋಹಿಣಿ ಕೂಡ ಕೂರ್ತಾಳೆ ಅಲ್ಲಿ ಬಂದು. ಏನೋ ತುಂಬ ಡಿಸ್ಕಷನ್ ಮಾಡ್ತಾ ಇದ್ದೀರಾ, ಆದರೂ ಇದೊಂಥರ ಚೆನ್ನಾಗಿದೆ ಅಲ್ವಾ ಅಡುಗೆ ಮನೆ, ನಮ್ಮ ಅಡ್ಡ ಥರ ಅಂತ ಹೇಳಿ ಅಡುಗೆ ಮನೆ ಬಗ್ಗೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ. ಅಡುಗೆ ಮನೆನ ತುಂಬ ಚೆನ್ನಾಗಿ ನಾವು ನೀಟಾಗಿ ಇಟ್ಕೋಬೇಕು, ಕ್ಲೀನ್ ಮಾಡಬೇಕು ಅಂತ ಹೇಳುವಾಗ ಹೌದು ತುಂಬ ಚೆನ್ನಾಗಿರುತ್ತೆ, ಇಲ್ಲಿದ್ರೆ ಏನೋ ಒಂಥರ ಖುಷಿ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮಾತಾಡುವಾಗ ರೋಹಿಣಿ ಇದ್ದವಳು, ಆದರೂ ನೀವು ಬಿಡಿ ತುಂಬಾ ದೊಡ್ಡ ಮನಸ್ಸು, ನಿಮ್ಮ ಅಪ್ಪ ಅಮ್ಮಂಗೆ ಅಷ್ಟು ಅವಮಾನ ಆಗಿದ್ರು ಕೂಡ ತುಂಬಾ ಕ್ಷಮಿಸಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ, ಅದು ನಿಮ್ಮ ದೊಡ್ಡ ಮನಸ್ಸು ಬಿಡಿ ಶ್ರುತಿ ಅಂತ ಹೇಳಿದಾಗ ಹಾಗೆ ಮೀನಾ ಕೂಡ ಅವ್ರ ಮಾತನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಕೊನೆಗೆ ಏನು ಶ್ರುತಿ ಅವರೇ ಏನೋ ವಿಚಾರಗಳನ್ನ ಹೇಳಿ ಮನ್ಸು ಕೆಡಿಸ್ಬೇಕು ಅಂತಲೇ ನಿರ್ಧಾರ ಮಾಡ್ಕೊಂಡು ಬಂದಾಗಿದೆ ಅಂತ ಅಂದಾಗ, ಅಯ್ಯೋ ಇಲ್ಲಲ್ಲಪ್ಪ, ನಾನು ಆ ಥರ ಎಲ್ಲ ಬಂದಿಲ್ಲ, ನಿಮ್ಗೆ ಯಾಕೆ ಆ ರೀತಿ ಅನ್ನಿಸ್ತು ಅಂತ ಹೇಳ್ತಾಳೆ. ಇಲ್ಲ ನೀವು ಹೇಳಿದ ವಿಚಾರ ಹಾಗೆ ಇತ್ತು ಅಂತ ಹೇಳ್ತಾಗೆ. ಅದಾದ ನಂತರ ಶ್ರುತಿ ಕೂಡ ಹೌದು ಮೀನವರೇ, ನೀವು ಹೇಳಿದ್ದು ಕರೆಕ್ಟೇ, ನೀವು ಅದೇ ರೀತಿಯಲ್ಲಿ ಮಾತಾಡ್ತಿರೋದು ಅಂತ ಹೇಳ್ತಾಳೆ. ಇದಿಷ್ಟು ಕೂಡ ಸ್ನೇಹಿತರೆ ಶನಿವಾರದ ಸಂಚಿಕೆ ಆಗಿತ್ತು. ಆಸೆ ಸೀರಿಯಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ.